ಶಿವ ಲಿಫ್ಟಿಗೆ ಬರ್ತಿದ್ದಂತೆ, ಲೈ ಇವತ್ತು ನಿನ್ನ ತಂಗಿಯನ್ನು ಭೇಟಿಯಾದೆ ಕಣೋ ಅಂತ ಅಂದ. ಸಂದೀಪ್ ಅನುಮಾನದಿಂದ, ಹೌದಾ, ಅಲ್ಲಿ ನಿನ್ನ ಮೈದುನ ಇರ್ತಾನಲ್ಲ, ದೊಡ್ಡ ಮೈದುನ ಕೂಡ ಯಾವಾಗಲೂ ತಂಗಿ ಸುತ್ತ 24 ಗಂಟೆ ಕಾವಲು ಕಾಯ್ತಿರ್ತಾನೆ. ಅವ್ರ ಅಪ್ಪ ಕೂಡ ಅಷ್ಟೇ, ಜೊತೆಗೆ ಅವಳ ಸೋದರ ಸಂಬಂಧಿಗಳು ಕೂಡ ಅದೇ ಕಾಲೇಜ್ನಲ್ಲಿ ಇದ್ದಾರಲ್ಲ, ಇವರೆಲ್ಲರ ಕಣ್ ತಪ್ಪಿಸಿ ಅವಳನ್ನ ಹೇಗೆ ಭೇಟಿಯಾದೆ ಅಂತ ಕೇಳ್ದ. ಅದಕ್ಕೆ ಶಿವ ತಾಳ್ಮೆಯಿಂದ, ಇವತ್ತು ಆಯುಷ್ಗೆ ಏನೋ ಮುಖ್ಯವಾದ ಮೀಟಿಂಗ್ ಇತ್ತು, ಹಾಗಾಗಿ ಆರ್ಯ ಅಂಕಲ್ ಮತ್ತು ವಿಶ್ ಇಬ್ಬರು ಆಫೀಸ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ. ಇನ್ನು ಸಣ್ಣ ಮೈದುನ ಸಿನಿಮಾಕ್ಕೆ ಹೋಗಿದ್ದಾನೆ. ಅವರ ಸೋದರ ಸಂಬಂಧಿಗಳ ಅವ್ರ ಕ್ಲಾಸ್ನಲ್ಲೇ ಇದ್ದರು. ಮೈತ್ರಿ ಮೇಡಮ್ ಅವ್ರನ್ನ ಬೇರೆ ಯಾರೋ ಬಂದಿದ್ದಾರೆ ಅಂತ ಸುಳ್ಳು ಹೇಳಿ ಹೊರಗೆ ಕರೆಸಿದೆ. ಒಂದು ವೇಳೆ ಅವರು ವಿಚಾರಿಸಿದ್ರು ಗೊತ್ತಾಗಲಿ ಅಂತ ಜೂನಿಯರ್ಸ್ನಲ್ಲೂ ಮೈತ್ರಿ ಹೆಸರಿನ ಇನ್ನೊಬ್ಬ ಹುಡುಗಿ ಇದ್ದಾಳೆ, ಆಕೆ ಹೆಸರು ಹೇಳಿ ಇಬ್ಬರನ್ನೂ ಕರೆಸಿದೆ. ಅವ್ರು ವಿಚಾರಿಸಿದ್ರು, ಕನ್ಫ್ಯೂಸ್ ಆಗಬೇಕು, ಪ್ಲ್ಯಾನ್ ಮಾಡಿದ್ದೆ ಅಂತ ಹೇಳ್ದ ಶಿವ. ಇದನ್ನು ಕೇಳಿದ ಸಂದೀಪ್ ಲಿಫ್ಟ್ನಿಂದ ಕಾರ್ ಕಡೆ ಹೋಗ್ತಾ ಶಿವನ ಕುತ್ತಿಗೆ ಹಿಡಿದು, ಇಂಥ ಕೆಟ್ಟ ಐಡಿಯಾಗಳು ನಿನ್ನಂಥವ್ರಿಗೆ ಮಾತ್ರ ಬರೋದು, ನಿನಗೆ ಬಾಯಿ ಜಾಸ್ತಿ ಆಗ್ತದೆ, ನಾಲ್ಗೆನ ಕತ್ತರಿಸಿ ಹಾಕ್ಬಿಡ್ತೀನಿ ಹುಷಾರ್ ಅಂತಂದ. ಅಬ್ಬಾ, ನೀನು ನನ್ನ ನಾಲ್ಗೆ ಕತ್ತರಿಸಿದ್ರೆ ನಿನ್ನ ಮೀಟಿಂಗ್ಗಳನ್ನೆಲ್ಲ ಯಾರು ಅಟೆಂಡ್ ಮಾಡ್ತಾರೆ ಅಂತ ಅಂದ್ಕೊಂಡ್ಬಿಟ್ಟಿದೀಯಾ? ಅದರಲ್ಲೂ ಪೀರಿಯಡ್ಸ್ ಆದ ಹುಡುಗಿಯರ ಥರ ನೀನು ಗಂಟೆಗೊಮ್ಮೆ ಮೂಡ್ ಚೇಂಜ್ ಮಾಡ್ತಿರ್ತೀಯ. ಅಂಥ ಸಮಯದಲ್ಲಿ ನಿನ್ನ ಕೆಲಸನೆಲ್ಲ ಯಾರು ಮಾಡಿಕೊಡ್ತಾರಪ್ಪ? ಅಂಥ ಸಮಯದಲ್ಲಿ ನಮ್ಮ ಅವಶ್ಯಕತೆ ನಿಮ್ಗೆ ಬೇಕೇ ಬೇಕು ಅಂತ ಸಂದೀಪ್ ಡ್ರೈವರ್ ಸೀಟ್ನಲ್ಲಿ ಕೂತ್ಕೊಳ್ತಾ ಕೇಳ್ದ. ಅದಕ್ಕೆ ಶಿವ ಆರಾಮವಾಗಿ ಕಾಲು ಚಾಚಿ ಕೂತು, ಅದಕ್ಕೆ ನಿನ್ನ ಸುಮ್ಮನೆ ಬಿಟ್ಟಿರೋದು, ಇಲ್ದಿದ್ರೆ ಯಾವಾಗಲೂ ನಿನ್ನನ್ನು ಮುಗಿಸ್ಬಿಡ್ತಿದ್ದೆ, ಎದ್ದೇಳು ಅಂದ. 40 ನಿಮಿಷಗಳ ಪ್ರಯಾಣದ ನಂತರ ಸಂದೀಪ್ ಹಾಡು ಹಾಕ್ಕೊಂಡು ಕಾರನ್ನು ಶಿವನ ಮನೆ ಮುಂದೆ ನಿಲ್ಲಿಸ್ದ. ಅದು ದೊಡ್ಡ ಮ್ಯಾನ್ಷನ್ ಥರ ಇತ್ತು. ಸಂದೀಪ್ ಅಲ್ಲಿಗೆ ಬಂದ ಮೇಲೆ, ನಾನು ಹೋಗ್ತೀನಿ ಅಂದರು. ಶಿವ ಕೇಳಿದೆ, ಕಾಫಿ ಕುಡಿದು ಹೋಗು ಅಂತ ಮನೆಯೊಳಗೆ ಎಳಕ್ಕೊಂಡು ಹೋದ. ಮನೆಯೊಳಗೆ ಹೋಗ್ತಿದ್ದಂತೆ ಆಮೇಲೆ ಅವರು ಹಾಯ್ ಸಂದೀಪ್, ಹಾಯ್ ಶಿವ ಅಂತ ಅವ್ರನ್ನ ಬರಮಾಡಿಕೊಂಡ್ರು. ಶಿವ ಸಣ್ಣ ಮಗುವಿನಂತೆ ಹೋಗಿ ತನ್ನ ಮಮ್ಮಿಯನ್ನು ಹಪ್ಕೊಂಡ. ಗುಡ್ ಈವ್ನಿಂಗ್ ಮಮ್ಮಿ ಅಂತಂದ. ಗುಡ್ ಈವ್ನಿಂಗಪ್ಪ, ಯಾಕೆ ಮುಖ ಹೀಗಾಗಿದೆ? ಮಧ್ಯಾಹ್ನ ಸರಿಯಾಗಿ ಊಟ ಮಾಡಲಿಲ್ವಾ ಅಂತ ಅಮಲ ಅವರು ಮಗನ ಕೆನ್ನೆಯನ್ನು ಸವರಿ ಕೇಳಿದ್ರು. ಶಿವನಿಗೆ ತಾನು ಊಟ ಮಾಡಿಲ್ಲ ಅಂದರೆ ಅಮ್ಮ ಗಾಬರಿ ಆಗ್ತಾರೆ ಅಂತ ತಿಳಿದಿದ್ರು. ಏನೋ ತಿನ್ನಬೇಕು ಅಂತ ಅನ್ನಿಸ್ಲಿಲ್ಲ ಮಮ್ಮಿ, ಅದಕ್ಕೆ ತಿನ್ನಲಿಲ್ಲ. ತುಂಬ ಹಸಿವಾಗ್ತಿದೆ, ಏನಾದರೂ ಮಾಡಿಕೊಡ್ತೀಯ ಈಗ ಅಂತ ಕೇಳ್ದ. ಅಯ್ಯೋ ನನ್ನ ಬಂಗಾರ, ನೀನು ಹೋಗಿ ಫ್ರೆಶ್ ಆಗಿ ಬಾ, 5 ನಿಮಿಷದಲ್ಲಿ ನಿನಗಿಷ್ಟವಾದದನ್ನು ಮಾಡ್ತೀನಿ ಅಂತ ಅಮಲ ಅವರು ಅಡುಗೆ ಮನೆಗೆ ಓಡಿದ್ರು. ಶಿವ ಫ್ರೆಶ್ ಆಗೋದಕ್ಕೆ ತನ್ನ ರೂಮಿಗೆ ಹೋದ. ಅಷ್ಟರಲ್ಲಿ ಯಾರೋ ಬಂದು ಸಂದೀಪ್ನ ಕಣ್ಮುಚ್ಚಿದ್ರು. ಸಂದೀಪ್ ಆ ಕೈ ಮುಟ್ಟಿ ಮಿಲ್ಕಿ ಅಂದ. ಮಿಲ್ಕಿ ಬಂದು ಸಂದೀಪ್ ಪಕ್ಕದಲ್ಲೇ ಅವನಿಗೆ ಅಂಟ್ಕೊಂಡು ಕೂತ್ಲು. ಸ್ವಲ್ಪ ದೂರ ಕೂತ್ಕೊಳ್ಬಾರ್ದಾ? ಇಷ್ಟೊಂದು ಸೋಫಾಗಳಿವೆ, ನನ್ನ ಪಕ್ಕನೇ ಯಾಕೆ ಕೂತ್ಕೊಳ್ಬೇಕು ನೀನು ಅಂತ ಸಂದೀಪ್ ಸೀರಿಯಸ್ಸಾಗಿ ಕೇಳ್ದ. ಓಯ್, ಯಾಕೆ ಇಷ್ಟೊಂದು ಓವರ್ ಮಾಡ್ತಿದ್ಯಾ? ಈ ಮಧ್ಯೆ ಫೋನ್ ಕಾಲ್ ಮಾಡಿದ್ರು ಕೂಡ ಎತ್ತುತ್ತಿಲ್ಲ, ನನ್ನನ್ನು ದೂರ ಇಡ್ತಿದ್ಯಾ ಅಂತ ಮಿಲ್ಕಿ ಮುನ್ನಿಸ್ಕೊಂಡ್ಳು. ಇಂಥ ಪಂಚಾಯಿತಿಗಳನ್ನೆಲ್ಲ ನನ್ನ ಹತ್ರ ನೀನು ಇಟ್ಕೋಬೇಡ ಅಂತ ನಿನಗೆ 100 ಸಲ ನಾನು ಈಗಾಗಲೇ ಹೇಳಿಬಿಟ್ಟಿದ್ದೀನಿ. ಇನ್ನೊಂದು ಸಲ ನನಗೆ ಕಾಲ್ ಮಾಡಿದ್ರೆ ನಿಮ್ಮ ಅಣ್ಣನಿಗೆ ವಿಷಯ ತಿಳಿಸ್ಬಿಡ್ತೀನಿ ಅಂತ ಸಂದೀಪ್ ಬೆದರಿಸ್ದ.
ಮಿಲ್ಕಿ ತಕ್ಷಣ ಸಂದೀಪ್ನ ಗಡ್ಡದ ಮೇಲೆ ಮುತ್ತು ಕೊಟ್ಟು ಏನೂ ತಿಳಿಯದವಳಂತೆ ಎದುರು ಸೋಫಾದಲ್ಲಿ ಕೂತ್ಕೊಂಡ್ಳು. ಅಷ್ಟರಲ್ಲಿ ಶಿವ ಮೆಟ್ಟಿಲಿಳಿದು ಬರ್ತಿದ್ದಂತೆ, ಗುಡ್ ಈವ್ನಿಂಗ್ ಅಣ್ಣಯ್ಯ ಅಂದ್ಲು. ಗುಡ್ ಈವ್ನಿಂಗ್ ಮಿಲ್ಕಿ, ಕಾಲೇಜ್ ಮುಗಿಸಿ ಈಗ ಬರ್ತಿದ್ಯಾ ಅಂತ ಶಿವ ಕೇಳ್ದ. ಹಾಂ ಹೌದಣ್ಣ, ಫ್ರೆಂಡ್ಸ್ ಜೊತೆ ರೆಸ್ಟೋರೆಂಟ್ಗೆ ಹೋಗಿದ್ದೆ, ಸ್ವಲ್ಪ ತಡ ಆಯಿತು, ನಾನು ಫ್ರೆಶ್ ಆಗಿ ಬರ್ತೀನಿ ಅಂತ ಹೋಗ್ತಾ ಸಂದೀಪ್ನನ್ನು ನೋಡಿ ಕಣ್ಣು ಹೊಡೆದು ನಗ್ತಾ ತನ್ನ ರೂಮ್ಗೆ ಓಡಿ ಹೋದ್ಲು ಮಿಲ್ಕಿ. ಶಿವ ಬಂದು ಸಂದೀಪ್ ಪಕ್ಕ ಕೂತು, ಯಾಕೋ ಹಾಗೆ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ಯಾ ಅಂತ ಕೇಳ್ದ. ಸಂದೀಪ್ ಮನಸ್ಸಿನಲ್ಲಿ, ನಿಮ್ಮ ಅಣ್ಣ ತಂಗಿ ನನ್ನ ಪ್ರಾಣಕ್ಕೆ ಗಂಡಾಂತರವಾಗಿದ್ದಾರೆ, ನಾನು ನಿಮ್ಮ ಮನೆಗೆ ಬರಲ್ಲ ಅಂದರೂ ಬಲವಂತವಾಗಿ ಎಳ್ಕೊಂಡು ಬರ್ತೀಯ, ನಿನ್ನ ಆಫೀಸ್ ಕೆಲಸಗಾರನಾಗಿ ಡ್ರೈವರ್ ಆಗಿ ಮಾಡ್ಕೊಂಡಿದ್ದೀಯ ನನ್ನನ್ನು, ಈಗ ಈ ಮನೆಯ ಕೆಲಸಗಾರನನ್ನಾಗಿಯೂ ಮಾಡಬೇಡಪ್ಪ, ನನ್ನ ಮರ್ಯಾದೆನ ಉಳಿಸು ಅಂದ್ಕೊಳ್ತಾ ಹೊರಗಡೆ ಮಾತ್ರ ಏನೂ ಇಲ್ಲ ಎಂಬಂತೆ ಮುಖವನ್ನು ಮಾಡಿಕೊಂಡ. ಆಮೇಲೆ ಅವರು ಇಬ್ಬರಿಗೂ ಪಾಸ್ತಾವನ್ನು ತಂದುಕೊಟ್ರು. ಮಿಲ್ಕಿ ಕೂಡ ಬಂದು ನನಗೂ ಕೊಡು ಮಮ್ಮಿ ಅಂದ್ಲು. ಮೂವರಿಗೂ ಪಾಸ್ತಾ ಮತ್ತು ಜ್ಯೂಸ್ ಕೊಟ್ಟು ಆಮೇಲೆ ಅವರು ಪ್ರೀತಿಯಿಂದ ಮಾತನಾಡಿಸಿದ್ರು ಅವರನ್ನು. ಅಷ್ಟರಲ್ಲಿ ಶಿವನ ತಂದೆ ದಾಮೋದರ್ ಅವರು ಬಂದರು. ದಾಮೋದರ್ ಕೂಡ ಆರ್ಯರಂತೆ ದೊಡ್ಡ ಬಿಸ್ನೆಸ್ ಮ್ಯಾನ್, ಆದರೆ ಶಿವನಿಗೆ ತಂದೆ ಆಸ್ತಿ ಬಿಸ್ನೆಸ್ ಬೇಡ ಅಂತ ತನ್ನದೇ ಆದ ಸ್ವಂತ ಬಿಸ್ನೆಸ್ ಶುರು ಮಾಡಿದ್ದಾನೆ. ಈ ಬಿಸ್ನೆಸ್ ವಿಷಯದಲ್ಲಿ ವಿಶ್ ಮತ್ತು ಶಿವನಿಗೆ ಒಬ್ಬರ ಮೇಲೆ ಒಬ್ಬರಿಗೆ ಕೋಪ, ಸ್ಪರ್ಧೆ ಏರ್ಪಟ್ಟು ಇಬ್ಬರು ವೈರಿಗಳಾಗಿದ್ದಾರೆ. ತಂದೆಯನ್ನು ನೋಡ್ತಿದ್ದಂತೆ ಸಂದೀಪ್ ಗುಡ್ ಈವ್ನಿಂಗ್ ಅಂಕಲ್ ಅಂತಂದ. ಅವರು ಗುಡ್ ಈವ್ನಿಂಗ್ ಮೈ ಬಾಯ್ ಅಂತ ಹೇಳಿ ಮಗಳ ಪಕ್ಕ ಕೂತು ಅವಳ ಹಣೆಗೆ ಮುತ್ತಿಟ್ಟು ಪ್ರೀತಿ ತೋರಿಸಿದ್ರು. ಒಂದು ಕಪ್ ಟೀ ತೊಗೊಂಡು ಬಾ ಅಮ್ಮಲ ಅಂತ ಫ್ರೆಶ್ ಆಗೋದಕ್ಕೆ ಹೋದರು. ಶಿವ ಅಮ್ಮನ ಹತ್ರ, ಅಪ್ಪನಿಗೆ ಈ ಮಗಳು ಒಬ್ಬಳೇ ಕಾಣಿಸ್ತಾಳೆ, ಮಗ ಇದ್ದಾನೆ ಅಂತಾನೆ ಮರೆತು ಹೋಗ್ತಾರೆ ಅಂತಂದ. ಹಾಗೆಲ್ಲ ಅನ್ನಬಾರ್ದು ಶಿವ, ತಂದೆಗೆ ಮಗಳಂದರೆ ಪ್ರಾಣ ಅಷ್ಟೇ ಅಂತ. ಆಮೇಲೆ ಅವರು ಟೀ ಮಾಡೋದಕ್ಕೆ ಅಡುಗೆ ಮನೆಗೆ ಹೋದರು. ಸಂದೀಪ್ ಮನಸ್ಸಿನಲ್ಲಿ, ಇವಳು ಅಪ್ಪನ ಮುಂದೆ ಎಷ್ಟು ನಾಟಕ ಮಾಡ್ತಾಳೆ, ಇವಳು ನಿಜವಾದ ಬಣ್ಣ ಗೊತ್ತಾದರೆ ಎಲ್ರಿಗೂ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಮಿಲ್ಕಿಯನ್ನು ಕೋಪದಿಂದ ನೋಡ್ತಾ ಪಾಸ್ತಾವನ್ನು ಮುಗಿಸಿ ಹೊರಟ. ಲೇ ಶಿವ, ನಾನು ಹೋಗ್ತೀನಿ ಕಣೋ, ರಾತ್ರಿ ಹೊತ್ತು ಕೂಡ ನಿನಗೆ ಕೆಲಸ ನೆನಪಾಗಿ ಫೋನ್ ಮಾಡಿ ಕಾಡ್ತೀಯ, ಅಷ್ಟರೊಳಗೆ ಸ್ವಲ್ಪ ಮಲಗಿಬಿಡ್ತೀನಿ ಅಂತ ಹೊರಟ. ಸಂದೀಪ್ ಯಾಕೆ ಅಷ್ಟು ಬೇಗ ಹೋದ ಅಂತ ಶಿವ ಮಿಲ್ಕಿಯನ್ನು ಕೇಳಿದಾಗ ಆಕೆ ಏನೂ ತಿಳಿಯದಂತೆ ನಾನೇನು ಮಾಡಿಲ್ಲ ಅಣ್ಣ ಅಂದ್ಲು. ಶಿವ, ನಿನ್ನ ನಖರ ನನಗೆ ಗೊತ್ತಿದೆ ಅಂತ ಅವಳ ತಲೆಗೆ ಒಂದು ಏಟು ಕೊಟ್ಟು ತನ್ನ ರೂಮ್ಗೆ ಹೋದ. ಮರುದಿನ ಬೆಳಿಗ್ಗೆ ತಿಂಡಿಯನ್ನು ಮುಗಿಸಿ ವಿಕ್ಕಿ ಬೈಕ್ನಲ್ಲಿ ಕಾಲೇಜ್ಗೆ ಹೋದರೆ ವಿಶ್ವಾಂತ್ ತನ್ನ ತಂಗಿ ಮತ್ತು ತನ್ನ ಬಾವಿ ಹೆಂಡತಿ ದಾತ್ರಿಯನ್ನು ಕಾರ್ನಲ್ಲಿ ಕರ್ಕೊಂಡು ಹೋದ. ಆರ್ಯ ಕೂಡ ಆಫೀಸ್ಗೆ ಹೋದ ಮೇಲೆ ಅನ್ವಿತಾ ಎಲ್ರಿಗೂ ಫೋನ್ ಮಾಡಿ ಮಾತಾಡಿಸಿ ನಿತ್ಯಾಗೆ ಕಾಲ್ ಮಾಡಿದ್ಲು. ಮಕ್ಕಳೆಲ್ಲ ಕಾಲೇಜಿಗೆ ಹೋದರು, ಬೋರ್ ಆಗ್ತಿದೆ, ಮನೆಗೆ ಬಾ ಅಂತ ಕರೆದ್ಲು. ನಿತ್ಯ ಕೂಡ ಬರೋದಾಗೆ ಹೇಳಿದ್ಲು. ವಿಶ್ವಂತ್ ದಾತ್ರಿಯನ್ನು ಕಾಲೇಜಿಗೆ ಸೇರಿಸೋ ಎಲ್ಲ ಕೆಲಸಗಳನ್ನು ಮುಗಿಸ್ದ. ಆಕೆಯನ್ನು ಫೈನಲ್ ಇಯರ್ಗೆ ಸೇರಿಸಲಾಯಿತು. ದಾತ್ರಿ ಕೇಳಿದ ಪ್ರಶ್ನೆಗಳಿಗೆಲ್ಲ ಸರಿಯಾಗಿ ಉತ್ತರಿಸಿದ್ಲು. ಕಾಲೇಜ್ನಲ್ಲಿ ವಿಶ್ವಂತ್ಗೆ ದೊಡ್ಡ ಫ್ಯಾನ್ ಬೇಸ್ ಇತ್ತು. ಅವನನ್ನು ನೋಡೋದಕ್ಕೆ ಹುಡುಗಿರೆಲ್ಲ ಮುಗಿಬಿದ್ದರು. ಇದನ್ನು ನೋಡಿ ದಾತ್ರಿಗೆ ನಿಜವಾಗ್ಲೂ ಆಶ್ಚರ್ಯ ಆಯಿತು. ಮೈತ್ರಿ ನಗ್ತಾ,
ಅಣ್ಣಯ್ಯನಿಗಿಲ್ಲಿ ತುಂಬ ಫ್ಯಾನ್ಸ್ ಇದ್ದಾರೆ ಅದಕ್ಕೆ ಅಂದ್ಲು. ನಂತರ ಕೌಶಿಕ್ ಮತ್ತು ನೇತ್ರ ಕೂಡ ಬಂದರು. ವಿಶ್ವಾಂತ್ ಎಲ್ರಿಗೂ ಜಾಗ್ರತೆಯಿಂದ ಇರುವಂತೆ ಹೇಳಿ ಆಫೀಸ್ಗೆ ಹೋದ. ನೇತ್ರ ಧಾತ್ರಿಯನ್ನು ತಪ್ಪಿಕೊಂಡು ತುಂಬಾ ಮಾತಾಡ್ಸಿದ್ಲು. ಯಾವ ಕಾಲೇಜ್ ಬಿಟ್ಟಿದೆ ಅಕ್ಕ ಅಂತ ಸಾಲು ಸಾಲು ಪ್ರಶ್ನೆಯನ್ನು ಕೇಳಿದ್ಲು. ಆಗ ವಿಕ್ರಮ್ ಬಂದು ನೇತ್ರ ತಲೆಗೆ ಒಂದು ಏಟ್ ಹಾಕಿ, ನೀನು ಬಂದಿರೋದು ಓದ್ಲಿಕ್ಕೋ ಅಥವಾ ಇಲ್ಲಿ ಮೀಟಿಂಗ್ ಮಾಡಲಿಕ್ಕೋ, ನಡಿ ಕ್ಲಾಸ್ಗೆ ಹೋಗೋಣ ಅಂತ ಧಾತ್ರಿ ಕೈ ಹಿಡಿದು ಕರ್ಕೊಂಡು ಹೋದ. ಮೈತ್ರಿ ಕೂಡ ನೇತ್ರಾಗೆ ಸಮಾಧಾನ ಮಾಡಿ ಕ್ಲಾಸ್ಗೆ ಅವಳನ್ನು ಕೂಡ ಕರ್ಕೊಂಡು ಹೋದ್ಲು. ವಿಕ್ರಮ್ ಕ್ಲಾಸ್ಗೆ ಹೋಗ್ತಿದ್ದಂತೆ ಎಲ್ಲರೂ ಸೈಲೆಂಟ್ ಆದರು. ಇವಳು ನಮ್ಮ ಅಣ್ಣನ ಬಾವಿ ಹೆಂಡತಿ ಧಾತ್ರಿ, ಇವಳ ಜೊತೆ ಯಾರೂ ಮಾತಾಡಬಾರ್ದು, ಯಾವುದೇ ತೊಂದರೆ ಕೊಡಬಾರ್ದು ಅಂತ ಎಲ್ರಿಗೂ ಎಚ್ಚರಿಕೆಯನ್ನು ನೀಡಿದ. ಧಾತ್ರಿಗೆ ಧೈರ್ಯ ಹೇಳಿ 2ನೇ ಬೆಂಚ್ನಲ್ಲಿ ಕೂರಿಸ್ದ. ಕಾಲೇಜ್ನಲ್ಲಿ ವಿಶ್ವಾಂತ್ ಮತ್ತು ಶಿವ ಇಬ್ಬರು ಓದ್ತಿದ್ದಾಗ ತುಂಬ ಗಲಾಟೆಗಳು ನಡೀತಿದ್ವು. ಹಾಗಾಗಿ ಯಾರಿಗೂ ಧಾತ್ರಿಯನ್ನು ಕೆಣಕೋ ಅಂಥ ಧೈರ್ಯ ಅಲ್ಲಿರೋರಿಗೆ ಯಾರಿಗೂ ಇರಲಿಲ್ಲ ಬಿಡಿ. ವಿಶ್ವಾಂತ್ ಆಫೀಸ್ಗೆ ಹೋಗ್ತಿದ್ದಂತೆ ಅವನ ಪಾರ್ಟ್ನರ್ ಸಾಜಿತ್ ಬಂದ. ಧಾತ್ರಿಯನ್ನು ಇವತ್ತು ಕಾಲೇಜ್ಗೆ ಸೇರಿಸಿ ಬಂದೆ ಅಂತ ವಿಶ್ವಾಂತ್ ಹೇಳ್ದ. ಇಬ್ಬರು ಶಿವನ ಬಗ್ಗೆ ಮಾತಾಡಿದ್ರು. ಶಿವ ಕಾಲೇಜಿಗೆ ಬಂದಿದ್ದ ವಿಷಯ ಕೇಳಿ ವಿಶ್ವಾಂತ್ಗೆ ಕೋಪ ಬಂತು. ಅವನೇನಾದರೂ ನನ್ನ ತಂಗಿ ಮೈತ್ರಿ ಹತ್ರ ಸುಳಿದ್ರೆ ಅವನ್ನ ಸುಮ್ಮನೆ ಬಿಡಲ್ಲ ಅಂತ ವಿಶ್ವಾಂತ್ ಜೋರಾಗಿ ಗರ್ಜನೆ ಮಾಡ್ದ. ಅಷ್ಟರಲ್ಲಿ ಮಹಾಲಕ್ಷ್ಮಿ ಅನ್ನುವಂಥ ಒಬ್ಬ ಉದ್ಯೋಗಿ ಫೈಲ್ ತರಲು ಬಂದಳು. ಅವಳು ತುಂಬ ಸುಂದರವಾಗಿದ್ಲು. ಸಾಜಿತ್ ಅವಳನ್ನೇ ನೋಡೋದನ್ನು ಕಂಡು ವಿಶ್ವಾಂತ್ ಪೆನ್ನನ್ನು ಎಸೆದ. ಸಾಜಿತ್ಗೆ ಮಹಾಲಕ್ಷ್ಮಿ ಅಂದರೆ ತುಂಬಾ ಇಷ್ಟ. ಮದುವೆ ವಿಷಯದ ಬಗ್ಗೆ ಇಬ್ಬರು ಚರ್ಚಿಸಿದರು. ನನಗೆ ಅವಳೇ ಬೇಕು, ಧರ್ಮ ಯಾವುದಾದ್ರೂ ನನಗೆ ಮದುವೆ ಆಗೋದು ಅವಳನ್ನೇ ಅಂತ ಸಾಜಿತ್ ಹೇಳಿದ. ಮಧ್ಯಾಹ್ನ ಲಂಚ್ ಸಮಯದಲ್ಲಿ ವಿಕ್ರಮ್, ಮೈತ್ರಿ, ಧಾತ್ರಿ, ನೇತ್ರ ಮತ್ತು ಕೌಶಿಕ್ ಕ್ಯಾಂಟೀನಲ್ಲಿ ಕೂತು ಊಟವನ್ನು ಮಾಡಿದ್ರು. ವಿಕ್ರಮ್ ಮತ್ತು ನೇತ್ರ ನಡುವೆ ಸಣ್ಣ ಜಗಳ ಆಯಿತು. ವಿಕ್ರಮ್ ಕೋಪದಲ್ಲಿ ನೇತ್ರಾಗೆ ಹೊಡೆದ. ನೇತ್ರ ಅಳ್ತಾ ಕೂತ್ಲು. ವಿಕ್ರಮ್ ಕೋಪದಿಂದ ಮನೆಗೆ ಹೋದ. ಮೈತ್ರಿ ಕ್ಯಾಂಟೀನ್ಗೆ ಬಂದು ನೇತ್ರಳನ್ನು ನೋಡಿ ಸಮಾಧಾನ ಮಾಡಿ ಅವಳನ್ನು ಮನೆಗೆ ಕಳಿಸಿದ್ಲು. ಸಂಜೆ ವಿಶ್ವಾಂತ್ ಕಾಲೇಜ್ಗೆ ಬಂದು ಮೈತ್ರಿ ಮತ್ತು ಧಾತ್ರಿಯನ್ನು ಕರ್ಕೊಂಡು ಮನೆಗೆ ಬಂದ. ಮನೆಗೆ ಬಂದ ತಕ್ಷಣ ಮೈತ್ರಿ ಕೋಪದಿಂದ ವಿಕ್ರಮ್ನ ಕಾಲರ್ ಹಿಡಿದು ಅವನಿಗೆ ಒಂದು ಏಟನ್ನು ಕೊಟ್ಟಳು. ಯಾಕೆ ಹುಡುಗಿರ ಮೇಲೆ ಯಾಕೆ ಕೈ ಮಾಡ್ತೀಯಾ? ನೇತ್ರಾಗೆ ನಿನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನಿನಗೆ ಗೊತ್ತಿಲ್ವಾ? ಅವಳಲ್ಲಿ ಜ್ವರ ಬಂದು ಮಲಗಿದಾಳೆ ಅಂತ ಕೂಗಾಡಿ ತನ್ನ ರೂಮ್ಗೆ ಹೋದ್ಲು. ಇವನ್ನೆಲ್ಲ ನೋಡಿ ವಿಶ್ವಾಂತ್ ಮತ್ತು ಧಾತ್ರಿಗೆ ಏನೂ ಅರ್ಥ ಆಗಲಿಲ್ಲ. ವಿಕ್ರಮ್ನನ್ನು ಬೈದು ಮೈತ್ರಿ ಕೋಪದಿಂದ ತನ್ನ ರೂಮಿನೊಳಗೆ ಹೋಗಿದ್ದನ್ನು ನೋಡಿದ ಅನ್ವಿತಾ, ಯಾಕೋ ಅವಳನ್ನ ಅಷ್ಟೊಂದು ನಿಜವಾಗಿಯೂ ಬೇಜಾರು ಮಾಡ್ತೀಯಾ? ನೋಡಿದ್ಯಾ ನಿನ್ನ ತಂಗಿಗೆ ಎಷ್ಟು ಕೋಪ ಬಂತು ಅಂತ ಕಿರ್ಚ್ತಿದ್ರು ಅನ್ವಿತಾ. ಅದಕ್ಕೆ ವಿಕ್ರಮ್, ಅವಳು ಸರಿಯಾಗಿದ್ದರೆ ನಾನು ಯಾಕೆ ಮಮ್ಮಿ ಅವಳನ್ನ ಹೊಡಿತೀನಿ ಅಂತ ಹೇಳಿ ತನ್ನ ತಂಗಿಯನ್ನು ಸಮಾಧಾನ ಮಾಡೋದಕ್ಕೆ ಮೈತ್ರಿಯ ರೂಮಿನೊಳಗೆ ಹೋದ ವಿಕ್ಕಿ. ಮಮ್ಮಿ ಕಾಫಿ ಅನ್ನುತ್ತಾ ವಿಶ್ವಾಂತ್ ಬಂದು ಸೋಫಾದಲ್ಲಿ ಆರಾಮವಾಗಿ ಕೂತ್ಕೊಂಡ. ತರ್ತೀನಪ್ಪ ಅಂತ ಹೇಳಿದ ಅನ್ವಿತಾ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಧಾತ್ರಿಯನ್ನು ನೋಡಿ, ಬಾ ತಾಯಿ, ಫ್ರೆಶ್ ಆಗಿ ಬಾ, ಕಾಲೇಜಿನ ಮೊದಲ ದಿನ ಹೇಗಿತ್ತು ಅಂತ ಸೊಸೆಯನ್ನು ವಿಚಾರಿಸಿದ್ರು. ಚೆನ್ನಾಗಿತ್ತು ಅತ್ತೆ, ಫ್ರೆಶ್ ಆಗಿ ಬರ್ತೀನಿ
ಅಂತ ಹೇಳಿ ತನ್ನ ಮಾವನನ್ನು ಮಾತಾಡಿಸಿ ಧಾತ್ರಿ ತನ್ನ ರೂಮಿನೊಳಗೆ ಹೋದ್ಲು. ಅಷ್ಟರಲ್ಲಿ ಆರ್ಯ ಕೂಡ ಫ್ರೆಶ್ ಆಗಿ ಬಂದರು. ಧಾತ್ರಿ ಕೂಡ ಫ್ರೆಶ್ ಆಗಿ ಕೆಳಗೆ ಬಂದು ತನ್ನ ಮಾವನ ಪಕ್ಕದಲ್ಲಿ ಕೂತ್ಕೊಂಡು ಅಂದು ಕಾಲೇಜ್ನಲ್ಲಿ ನಡೆದಂಥ ಎಲ್ಲ ವಿಷಯಗಳನ್ನು ತನ್ನ ಮಾವನಿಗೆ ವರದಿಯನ್ನು ಒಪ್ಪಿಸ್ತಿದ್ಲು. ವಿಶ್ವಾಂತ್ ತನ್ನ ಮಮ್ಮಿ ಕೊಟ್ಟು ಕಾಫಿಯನ್ನು ಕುಡಿದು ಮುಗಿಸಿ ಬಂದು ಸೋಫಾದಲ್ಲಿ ಕೂತಿದ್ದ ತನ್ನ ಡ್ಯಾಡಿಯ ಮಡಿಲಲ್ಲಿ ತಲೆ ಇಟ್ಟು ಮಲಕ್ಕೊಂಡ. ಸೊಸೆ ಜೊತೆ ಮಾತಾಡ್ತಿದ್ದ ಆರ್ಯ ಮಗ ಬಂದು ಮಡಿಲಲ್ಲಿ ಮಲಗತ್ಲೆ ಮಗನ ತಲೆಯನ್ನು ಸವರ್ತಾ, ಏನಪ್ಪ ಸರ್ ಇಷ್ಟೊಂದು ಫ್ರೀ ಆಗಿದ್ದೀರಿ, ಕೆಲಸ ಏನೂ ಇಲ್ವಾ ಅಂತ ಕೇಳಿದ್ರು. ಹ್ಞೂ ಇಲ್ಲ ಡ್ಯಾಡಿ, ಕೆಲಸ ಇದ್ದರೂ ಮಾಡ್ಕೊಳ್ಳೋ ಮೂಡಿಲ್ಲ ಬಿಡಿ ಅಂತ ಹೇಳಿ ಡ್ಯಾಡಿ ಜೊತೆ ಮುದ್ದಾಗಿ ಅಡ್ಡೆ ಹೊಡಿತಿದ್ದ. ಇದನ್ನು ಧಾತ್ರಿ ಗಮನಿಸ್ತಾ ಇದ್ಲು. ಏನೇ ಅಂತ ವಿಶ್ ಕಣ್ಣುಗಳನ್ನು ಎಗರಿಸಿ ಧಾತ್ರಿಯನ್ನು ಕೇಳಿದ. ಅದಕ್ಕೆ ಧಾತ್ರಿ ಮುನ್ನಿಸ್ಕೊಂಡು, ನೀನು ಅಲ್ಲಿ ಕೂತ್ಕೊಳ್ಬಹುದು ಅಲ್ವಾ, ನಾನು ಮಾವನ ಜೊತೆ ಮಾತಾಡ್ತಾ ಇದ್ದೀನಿ, ನೀನು ಬೇಕಂತಾನೆ ಇಲ್ಲಿಗೆ ಬಂದಿದೆಯಾ ಅಂತ ಧಾತ್ರಿ ಬಾಯಿ ಜೋರಾಗ್ಬಿಟ್ಟು ಹೇಳಿದ್ಲು. ಅರೇ, ನನ್ನ ಡ್ಯಾಡಿ ಜೊತೆ ನಾನು ಮಾತಾಡ್ತಿದ್ರೆ ನಿನಗ್ಯಾಕೆ ನೋವು ಅಂತ ಹೇಳಿ ಧಾತ್ರಿಯನ್ನು ವಿಶ್ವಾಂತ ಚಿವಿಟ್ದ. ಹಾಂ ಮಾವಯ್ಯ ನೋಡು, ನಿನ್ನ ಮಗ ನನ್ನನ್ನು ಹೊಡಿತಿದ್ದಾನೆ ಅಂತ ಧಾತ್ರಿ ಅಳೋ ಮುಖವನ್ನು ಮಾಡಿದ್ಲು. ಅರೇ ಸುಮ್ಮನೆ ಇರೋ ನೀವು ಅಂತ ಆರ್ಯ ಮಧ್ಯ ಪ್ರವೇಶಿಸಿ ಮಗ ಮತ್ತು ಸೊಸೆಯ ಗಲಾಟೆ ಆಗದಂತೆ ನೋಡಿಕೊಂಡ್ರು. ಅವರಿಬ್ಬರ ಬೈಗುಳ ಮತ್ತು ಗಲಾಟೆಯನ್ನು ಅನ್ವಿತಾ ಹಾಗೂ ಆರ್ಯ ಇಬ್ಬರು ಎಂಜಾಯ್ ಮಾಡಿದ್ರು. ನಂತರ ಆರ್ಯ ಮಗನನ್ನು ನೋಡಿ, ಏನಪ್ಪ ಯಾಕೆ ಡಲ್ ಆಗಿದೆಯಾ, ಹೊರಗಡೆ ಹೋಗಿ ಬರೋಣವಾ ಅಂತ ಆರ್ಯ ತನ್ನ ಮಗ ವಿಶ್ವಂತನ ಕೇಳಿದ್ರು. ಇಲ್ಲ ಡ್ಯಾಡಿ, ಸ್ವಲ್ಪ ಸೋಮಾರಿತನ ಅನ್ನಿಸ್ತಿದೆ ಅಷ್ಟೇ, ಹೋಗೋಣವಾ ಹೊರಗಡೆ ಅಂತ ಹೇಳಿ ಮಗ ಡ್ಯಾಡಿ ಮಡಿಲ್ ಮುಂದೆ ಎದ್ದು ಕೂತ. ಸರಿ ಹೊರಡೋಣ ನಡಿ, ನಿನ್ನ ತಂಗಿ ಮತ್ತು ತಮ್ಮನನ್ನು ಕೂಡ ಕರ್ಕೊಂಡು ಬಾ ಅಂತ ಆರ್ಯ ಹೇಳ್ದ. ವಿಶ್ವಾಂತ್ ಒಂದು ಮೆಸೇಜನ್ನು ಮಾಡ್ತಿದ್ದಂತೆ ಮೈತ್ರಿ ಮತ್ತು ವಿಕ್ರಮ್ ಬುದ್ಧಿವಂತರ ಹಾಗೆ ಅವರ ಮುಂದೆ ಬಂದು ನಿಂತರು. ವಿಕ್ರಮ್ ಆರಾಮವಾಗಿ ತಂಗಿಯನ್ನು ಸಮಾಧಾನಪಡಿಸಿ ಆನಂತರ ಆಕೆಯನ್ನು ಸಮಾಧಾನ ಮಾಡಿದ ಮೇಲೆ ಎಲ್ಲರೂ ರೆಡಿಯಾದರು. ನಡೀರಿ ಡ್ಯಾಡಿ ಹೊರಗಡೆ ಕರ್ಕೊಂಡು ಹೋಗ್ತಾರಂತೆ ಅಂತ ರೆಡಿ ಆಗ್ತಿದ್ರೆ ಆರ್ಯ ತನ್ನ ಹೆಂಡತಿಯನ್ನು ನೋಡಿ, ನೀನು ಬರಲ್ವಾ ಅಂತ ಕೇಳ್ದ. ಇಲ್ಲ ಕಣ್ರಿ ಅಂತ ಹೇಳಿ ಮತ್ತೆ ಮಕ್ಕಳು ಇದ್ದಾರಂತ ನೆನಪಿಸ್ಕೊಂಡು ನಾಲ್ಗೆ ಕಚ್ಕೊಂಡು, ಇಲ್ಲ ಆರ್ಯ, ಬೆಳಿಗ್ಗೆಯಿಂದ ಸಂಜೆವರೆಗೆ ನಾನು ಮತ್ತು ನಿತ್ಯ ಶಾಪಿಂಗ್ಗೆ ಹೋಗಿ ಬಂದಿದ್ದೀವಿ, ಈಗಾಗಲೇ ಕಾಲುಗಳೆಲ್ಲ ಫುಲ್ ನೋಯ್ತಿವೆ, ನೀವು ಹೋಗಿ ಬನ್ನಿ, ನಾನು ಸ್ವಲ್ಪ ರೆಸ್ಟ್ ತೊಗೊಳ್ತೀನಿ ಅಂತ ಅನ್ವಿತಾ ತನ್ನ ಗಂಡನಿಗೆ ಹೇಳಿದ್ಲು. ಅಂದಹಾಗೆ ಈಗ ನಿಮಗೇನು ಶಾಪಿಂಗ್ ಅಂತ ಕೇಳಿದ ಆರ್ಯ ತನ್ನ ಹೆಂಡತಿಯನ್ನು. ಮುಂದಿನ ವಾರ ವ್ರತ ಮಾಡ್ಕೊಳ್ತೀನಿ ಅಂತ ನಿತ್ಯ ಹೇಳಿದ್ಲಲ್ಲ, ಆ ಶಾಪಿಂಗಾಗಿ ನಾವಿಬ್ಬರು ಹೋಗಿದ್ವು ಅಂತ ಅನ್ವಿತಾ ತನ್ನ ಗಂಡನಿಗೆ ತಿಳಿಸಿದ್ಲು. ಸರಿ ಸರಿ ಮಕ್ಕಳೇ, ನಿಮ್ಮ ಮಮ್ಮಿ ಬರಲ್ವಂತೆ, ನಾವು ಎಂಜಾಯ್ ಮಾಡೋಣ ಬನ್ನಿ ಅಂತ ಹೇಳಿ ಆರ್ಯ ತನ್ನ ಇಬ್ಬರು ಗಂಡು ಮಕ್ಕಳು, ಒಬ್ಬಳು ಮಗಳು ಮತ್ತು ಸೊಸೆ ಜೊತೆ ಕಾರ್ ಹತ್ತಿ ರೋಡ್ ಮೇಲೆ ಹೊರಟರು. ಆರ್ಯ ಕಾರ್ ಡ್ರೈವ್ ಮಾಡ್ತಿದ್ರೆ ಮೈತ್ರಿ ಮುಂದೆ ಕೂತು ತನ್ನ ಡ್ಯಾಡಿಯ ಭುಜದ ಮೇಲೆ ತಲೆ ಇಟ್ಟು ಮುದ್ದಾಗಿ ಮಾತಾಡ್ತಿದ್ಲು. ವಿಕ್ರಮ್ ಮತ್ತು ವಿಶ್ವಾಂತ್ ಮಧ್ಯದಲ್ಲಿ ಕೂತಿದ್ರು.
ಮೂವರು ಕಾರ್ನಲ್ಲಿ ರೋಡ್ಗಳ ಮೇಲೆ ಸುತ್ತಾಡ್ತಾ ಸ್ಟ್ರೀಟ್ ಫುಡ್ ತಿನ್ನೋದಕ್ಕೆ ಶುರು ಮಾಡಿದ್ರು. ಪಾನಿಪುರಿ ಬಂಡಿ ಕಾಣಿಸ್ತಿದ್ದಂತೆ ಮೈತ್ರಿ ಮತ್ತು ಧಾತ್ರಿ ಇಬ್ಬರು ಕಾರ್ ಅಲುಗಾಡುವಷ್ಟು ಜೋರಾಗಿ ಕಿರ್ಚಿದ್ರು. ಅವರಿಬ್ಬರ ಆಸೆ ತಿಳಿದಿದ್ದರಿಂದ ಆರ್ಯ ಕಾರನ್ನು ನಿಲ್ಲಿಸಿ ಸೊಸೆ ಮತ್ತು ಮಗಳಿಗೆ ತಾವೇ ಸ್ವತಃ ಕೈಯಾರೆ ಪಾನಿಪುರಿಯನ್ನು ತಿನ್ನಿಸಿದ್ರು. ಆ ಹುಡುಗರಿಬ್ಬರು ಪಾನಿಪುರಿ ತಿನ್ನದೆ ಪಕ್ಕದಲ್ಲಿದ್ದ ಆಲೂ ಸ್ಪ್ರಿಂಗ್ ರೋಲ್ಸ್ ತಿಂತಾ ಇದ್ರು. ನಮ್ಮ ಈ ಇಬ್ಬರು ಹುಡುಗಿಯರಿಗೆ ಅದು ಇಷ್ಟವಾಗದ ಕಾರಣ ಚಾಟ್ಸ್ ಮತ್ತು ಪಾನಿಪುರಿಯನ್ನು ತಿಂದು ಮುಗಿಸಿ ಐಸ್ ಕ್ರೀಮ್ ಅಂಗಡಿ ಹತ್ರ ಹೋದರು. ಒಬ್ಬೊಬ್ಬರು ತಮಗೆ ಬೇಕಾದ ಐಸ್ ಕ್ರೀಮನ್ನು ತೆಗೆದುಕೊಂಡು ತಿನ್ನೋದಕ್ಕೆ ಶುರು ಮಾಡಿದ್ರು. ಆ ತಂಪಾದ ಸಂಜೆಯ ಸಮಯದಲ್ಲಿ ಪ್ರಶಾಂತವಾಗಿ ಆ ರಸ್ತೆ ಮೇಲೆ ಎಲ್ಲರೂ ನಡೆದುಕೊಂಡು ಹೋಗ್ತಾ ಇದ್ರು. ಎಲ್ಲರೂ ಐಸ್ ಕ್ರೀಮನ್ನು ತೆಗೆದುಕೊಂಡ ಮೇಲೆ ಮೈತ್ರಿ ಕೊನೆಯದಾಗಿ ತನಗಿಷ್ಟವಾದ ಐಸ್ ಕ್ರೀಮನ್ನು ಪಡ್ಕೊಂಡು ಬೆಲ್ಲನ್ನು ಅವಳೇ ಪೇ ಮಾಡಿದ್ಲು. ಎಲ್ಲರಿಗಿಂತ ಕೊನೆಯಲ್ಲಿ ಮೈತ್ರಿ ನಡ್ಕೊಂಡು ಬರ್ತಿರುವಾಗ ಒಂದು ಕಾರ್ ಹಿಂದಿನಿಂದ ಒಂದು ಬಲಿಷ್ಠವಾದ ಕೈ ಅವಳನ್ನು ಎಳ್ಕೊಂಡು ಹೋಯಿತು. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಂಡು ವಿಡಿಯೋವನ್ನು ಎಲ್ಲರಿಗಿಂತ ಮೊದಲು ನೋಡಿ. ಥ್ಯಾಂಕ್ ಯು.